ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಬೆಳಗವಾಡಿ ಗ್ರಾಮದ ರಾಜಯ್ಯನ ಮಾವಿನ ತೋಟಕ್ಕೆ ಬೆಂಕಿ. ಮಾಗಡಿ ತಾಲೂಕಿನ ಬೆಳಗವಾಡಿ ಗ್ರಾಮದ ರೈತ ರಾಜಯ್ಯ ಬಿನ್ ತಿಮ್ಮಯ್ಯ ಅವರಿಗೆ ಸೇರಿರುವ ಸರ್ವೆ ನಂಬರ್ 63/1ಗೆ ಸೇರಿರುವ ಫಲಭರಿತ ಮಾವಿನ ತೋಟಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ರೈತನ ಮನೆಯವರೆಲ್ಲರೂ ನೆಂಟರ ಮನೆಯ ಹಬ್ಬಕ್ಕೆ ಬೇರೆ ಊರಿಗೆ ಹೋಗಿದ್ದಂತಹ ಸಮಯ ನೋಡಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ ಎಂದು ನಾಗೇಶ್ ತಿಳಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ತೋಟದಲ್ಲಿದ್ದ 140 ಫಲಭರಿತ ಮಾವಿನ ಮರಗಳು ಮತ್ತು 70 ತೆಂಗಿನ ಮರಗಳು, 40 ಜೆಟ್ ಪೈಪ್, ಕೊಳವೆ ಬಾವಿಗೆ ಅಳವಡಿಸಿದ್ದ ಮೋಟಾರ್ ಮತ್ತು 150 ಮೀಟರ್ ಕೇಬಲ್ ವೈರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಈ ವಿಚಾರವಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸುಮಾರು 3 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಕಂದಾಯ ಅಧಿಕಾರಿಗಳು ಬೆಂದು ಹೋಗಿರುವ ನಮ್ಮ ತೋಟಕ್ಕೆ ಭೇಟಿ ನೀಡಿ ಪರಿಹಾರ ಕೊಡಿಸಿಕೊಡುವಂತೆ ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ತಾಲೂಕಿನ ಜನಪ್ರತಿನಿಧಿಗಳು ಸಂಕಷ್ಟದಲ್ಲಿರುವ ನಮ್ಮ ಕುಟುಂಬಕ್ಕೆ ನೆರವಾಗಬೇಕು ಎಂದು ನಾಗೇಶ್ ತಿಳಿಸಿದ್ದಾರೆ. 63 ಒಳಗೆ ರಾಜ ತಿಮ್ಮಯ್ಯ ಜಮೀನು. ಈ ತೆಂಗಿನ ಸಸಿ 150, ಮಾವಿನ ಗಿಡ 100, ಕೇಬಲು, ಮೋಟ್ರು ಎಲ್ಲ ಬೆಂದು ಇದಾಗದೆ, ಬಂಸೆದ್ದೋಗದೆ. ನಾವು ಇರಲಿಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದೋ. ಬರೋದಕ್ಕೆ ಯಾರೋ ಹೇಳಿ ನನ್ನ ಮಗನಿಗೆ ಫೋನ್ ಹಾಕಿ ನಮ್ಮ ಮಗ ನಾವು ಇದು ಮಾಡೋದಕ್ಕೆ ಬಂದು ಮನೆಯಲ್ಲಿ ನಾವು ತೋಟ ಇರೋದು ನಮಗೆ ಅಷ್ಟಕ್ಕೆಲ್ಲ ಬಂದು ಇದು ಮಾಡುವಾಗ ನಾವು ಕೆಡಿಸಿ ನಾವು ಮಾಡುವಾಗ ಇನ್ನೂ ಉರಿತಾದೆ. ನೀವು ಬಂದು ನೋಡಿ. ಈಗೆಲ್ಲ ಏನೆಲ್ಲ ನಾಶ ಆಗಿದೆ ಸರ್? ಇವಾಗ ಅದೇ ಒಂದು 150 ಮಾವಿನ ಗಿಡ, ಇದು ತೆಂಗಿನ ಸಸಿ 200 ಕೂಡ ಮಾವಿನ ಗಿಡ, ಆದರೆ 20 ವರ್ಷದವು. ಆಮೇಲೆ ಇವು ತೆಗೆಸ್ಕೊಂಡು ಬಂದು ನೋಡಿ 250 ಗಿಡ. ಮೋಟ್ರು ಎಲ್ಲಿ ಇದಾಗ್ಬಿಡೋದು ಬೆಂದು. ಪೈಪ್ಗಳು ಇನ್ನು 100 ಪೈಪ್ಗಳು ಬೆಂದೋಗವೆ. ಕೇಬಲು, ಮೋಟ್ರ್ ಇದೇ ಇಲ್ಲ, ಎಲ್ಲ ಬೆಂದೋಗ್ಬಿಟ್ಟದೆ. ಸ್ಟಾರ್ಟು ಗೀಟ ಎಲ್ಲ. ಯಾಕೆ ಈ ಥರ ಆಯಿತು ಅನ್ನೋದೇನಾದ್ರು ತಮಗೆ ಏನೋ ತಿಳಿದಿದೆಯಾ? ಬೇಕು ಅಂತ ಇಲ್ಲ. ನಾವು ತೋಟವಿರೋದು, ನಾವು ಇರಲಿಲ್ಲ ಅವಾಗ. ಬಂದು ಎಲ್ಲ ಇಕ್ಕಿ ಈ ಥರ ಮಾಡವ್ರೆ. ತಾವೆಲ್ಲೋಗಿದ್ರೆ ಸರ್ ನಿನ್ನೆ ದಿನ ಇರಲಿಲ್ವಾ ಮನೆಯಲ್ಲಿ? ಅದೇ ರಾಮನರ ಎಲ್ಲೋ ಏನು ಹೋಗಿದ್ದೋ. ನಮ್ಮ ಮಗನಿಗೆ ಫೋನ್ ಹಾಕಿ ಈ ತರ ಬೇಕು ಅಂತ ಹೊಟ್ಟೆವ್ರಿಗೆ ಮಾಡವ್ರೆ. ಅವಾಗ ನಮ್ಮ ಮಗ ನಮಗೆ ಫೋನ್ ಹಾಕಿ ನಾವು ಅವಾಗ ಬರುವಾಗ ನಾವು ಕೆಡ್ಸಕ್ಕೆ ಈಗ ತೋಟದಲ್ಲಿ ಇದ್ದೀವಿ ಸ, ಮನೆನೇ ಬೇಯಿಸ್ಬಿಟ್ಟು ನಮ್ಮ ಮನ್ಗಿದಾಗೆ ಬೆಂಕಿ ಹಾಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು ಸ ಅಂತ ನಮ್ಗೆ ಯಾರು ಅಧಿಕಾರಿಗಳು ಬಂದು ನಮ್ಗೆ ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದು ಅವರೇ ಬಂದು ಮಾಡಿ ನಮ್ಗೆ ಹಿಂಗೆ ಲಯ ಆಗದೆ. ನಮಗೆ ಯಾವ ಒದಗಿಸ್ಕೊಡಿ. 150 ಪೈಪು ಎಲ್ಲ ಬೆಂದೋಗದೆ, ಎಲ್ಲ ಹೋಗ್ಬಿಟ್ಟವೆ. ಮನೇನ ಹತ್ಕೊಂಡು ಬೇಯ್ಬೇಕಾದ್ರೆ ನಾವು ತೋಟವಿರೋದು ಬೆಳಗೋಡಿ ಸರಿ ನಂಬರ್. ಅಂದ್ರೆ ನಿನ್ನೆ ದಿನ ನೀವು ಮನೇಲಿ ಇಲ್ದಿರ ಅಂತ ಸಂದರ್ಭದಲ್ಲಿ ಈ ಥರ ಆಗಿದೆ. ಎಲ್ಲ ಹೋಗಿದ್ದೋ. ಓಕೆ. ಆ ಬರೋದ್ ಕಾಲ ಹಿಂಗೆ ಬೆಂದಿ ಮನೆ ಅಂತ ಫೋನ್ ಮಾಡುವಾಗ ಮನೆನೇ ಬೆಂದೋಗಿದ್ರೆ ಏನ್ ನಾ ಬರೋಕ್ಕೆ ಮನೇನೆ ಬೆಂದೋಗೋದು. ನಾವು ಕೆಡಿಸಿ ಇವರು ಬೆಂಕಿ ಕೆಡ್ಸಕ್ ಆಗ್ಲಿಲ್ಲ ಸರ್, ನಾವೇ ಒಂಥರ ಸೊಕ್ಕದಂಗೆ ಬಿದ್ದೋದು. ಹಂಗಾಗಿ ಹಿಂಗೆಲ್ಲ ಮಾಡಿ ಎಲ್ಲ ಬೆಂದೋಗೋದೆ. ಬೇಕು ಅಂತ ಇಕ್ಕವ್ರೆ. ಯಾರು ಏನು ಅಂತ ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಿದೆಯಪ್ಪ? ಇಲ್ಲ, ಅದು ಹೆಂಗೇನಾದ್ರು ನಮ್ಗೆ ಗೊತ್ತಾಗಕ್ಕೆ ಇದೇ ಇಲ್ಲ. ಓಕೆ. ಈ ಬಗ್ಗೆ ಮಾಡವ್ರೆ ಸರ್, ಬೇಕು ಅಂತಾನೆ ಹೊಟ್ಟೆವ್ರಿಗೆ ಮಾಡಿರೋದು ಸರ್. ನಾವು ಅವ್ರಿಗೂ ನೋಡಲ್ಲ. ನಮ್ಗೆ ಈ ತರ ಅನ್ಯಾಯ ಕೆಲಸ ಮಾಡವ್ರೆ. ಬಡವರು ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಈ ಕೂಲಿಂದ ಬಂದಿದ್ದೀನಿ ಸರ್, ಕೂಲಿಂದ ಮಾಡ್ಕೊಂಡು ಮಣ್ಗೋಗಿರೋದು ಸರ್, ಯಾರೋ ತೀರೋಗಿರೋದಕ್ಕೆ ಮಾಡಿ ಕೆಲಸ ಹೊಟ್ಟೆವ್ರಿಗೆ ಕೆಲಸ ಮಾಡೋರಲ್ಲ ಸರ್. ನಾವು ಬಂದು ಕೆಡ್ತಿಲ್ಲ ಅಂದ್ರೆ ಮನೇನೆ ಬೆಂದೋಗೋದು. ನಾವಿರೋ ತೋಟದಲ್ಲಿ. ಈಗ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರ ತಾವು? ನಮ್ಗೆ ನೀವು ಬಂದು ಏನು ಸಹಾಯ ಕೊಟ್ಟಿರ್ತೀರಿ? ನಮ್ಗೆ ಏನು ಸೌಲಭ್ಯ ಇಲ್ಲ ಸರ್, ಎಲ್ಲ ಗಫ್ನ ಆಗೋಗದೆ. ಬಂದು ನೀವೇ ನೋಡಿ. ಅಧಿಕಾರಿಗಳು MLA ಎಲ್ಲ ಬಂದು ನಮ್ಗೆ ಅದೇನ್ ನೋಡಿ ಏನ್ ಮಾಡ್ತಾರೆ ಅವರೇ ಮಾಡ್ಬೇಕು. ಇದು ನಾವು ಪಕ್ಕದವರೇ ಜಮೀನು, ಪಕ್ಕದಲ್ಲೇ ನಮ್ಮದು ಜಮೀನು. ನಮ್ಮವಕ್ಕೂ ಎಲ್ಲ ಉರಿ ಹೊಡೆದ್ಬಿಟ್ಟದೆ ತೆಂಗಿನವ್ರಗಳಿಗೆ. ಅಂದರೆ ಅದು ರಾಮನಗರ ತಾಲೂಕು, ಇದು ಮಾಗಡಿ ತಾಲೂಕು. ಇಲ್ಲಿ ಪೈಪ್ಗಳು ಎಲ್ಲ ಪ್ರತಿಯೊಂದು ಅಡಕಿದ್ರು. ಬೆಂಕಿ ಎಲ್ಲಿ ಬತ್ತು ಹೆಂಗೆ ಹತ್ಕೋತು ಅಂತ ಗೊತ್ತಿಲ್ಲ. ನಾನು ಅದು ಅಲ್ಲದೆ ನಾನು ಹ್ಯಾಂಡಿಕ್ಯಾಪು, ನಾನು ಕೆಡ್ಸಕ್ಕೆ ಹೋದೆ, ನನ್ನ ಕೈಲಿ ಆಗಲಿಲ್ಲ. ಆಮೇಲೆ ಇವರು ಮನೆ ತಾವು ಇರಲಿಲ್ಲ, ನಾನು ಹೋದೆ. ಮಾವಿನ ಗಿಡ, ತೆಂಗಿನ ಗಿಡ, ಒಂದು 70-80 ತೆಂಗಿನ ಗಿಡ, ಮಾವಿನ ಗಿಡ ಎಲ್ಲ ಬೆಂದೋಗದೆ. ನಾನು ಅಷ್ಟೊತ್ತಿಗೆ ಹೋಗಿ ಇವ್ರಿಗೆ ಹೇಳಿದೆ. ಆಗ ಬಂದರು, ಅದನ್ನ ಕೆಡ್ಸೋಕ್ಕಾಗಲಿಲ್ಲ. ಎಲ್ಲ ಉರಿದೋಗ್ಬಿಟ್ಟದೆ. ಬೆಂದಿ ಎಲ್ಲ ಪೈಪ್ಗಳು, ಮೋಟ್ರು,
ಕೇಬಲ್ಲು ಎಲ್ಲ ಹೋಗ್ಬಿಟ್ಟದೆ. ಯಾರು ಏನು ಅಂತ ಗೊತ್ತಿಲ್ಲಪ್ಪ ಇಲ್ಲ, ನಿಮ್ಗೆ? ಯಾರು ಏನು ಅಂತ ಗೊತ್ತಿಲ್ಲ. ಓಕೆ, ನಿಮ್ಮ ಹೆಸರಪ್ಪ? ನಮ್ಮ ಹೆಸರು ಎನ್ನನ್ಮಯ್ಯ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.